ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಕಳೆದ ಒಂದು ವಾರದಿಂದ ಈ ವಾಸ್ತು ಬಗ್ಗೆ ಭಾಳಷ್ಟು ವಿಷಯ ಕಿರುಪರಿಚಯನ ಮಾಡಿಕೊಡ್ತಾ ಬರ್ತಾ ಇದ್ದೀನಿ ಪ್ರತಿಯೊಂದು ಸಂಚಿಕೆಯಲ್ಲಿ. ಇದಕ್ಕೆ ಮೂಲ ಕಾರಣ ಯಾರೊಬ್ಬರು ರಿಯಲ್ ಎಸ್ಟೇಟ್ ಮಾಡೋರು ನಮಗೆ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ, ವಾಸ್ತು ಬಗ್ಗೆ ಸ್ವಲ್ಪ ಐಡಿಯಾ ಕೊಡಿ ಅಂಥೇಳಿ ಬಂದು ನಮ್ಮನ್ನು ಖುದ್ದಾಗಿ ಭೇಟಿ ಮಾಡಿ ಕೇಳಿದಾಗ ಈ ಎಪಿಸೋಡ್ ಮಾಡಬೇಕು ಅಂತ ನನಗೆ ಸಂಕಲ್ಪ ಆಯಿತು. ಸಂಕಲ್ಪ ಮಾಡಿಕೊಂಡ್ವಿ. ಇವತ್ತು ಈ ವಾಸ್ತು ಚಿಕ್ಕ ಮಕ್ಕಳಿಗೂ ಅರ್ಥ ಆಗಬೇಕು. ಈಗ ಮನೆ ಕಟ್ಟಕ್ಕೆ ಅಂತ ಹೊರಟಿರೋರು ಅಥವಾ ಸೈಟ್ ತಗೊಳ್ಳೋರು, ಜಮೀನು ತಗೊಳ್ಳೋರು, ಅವ್ರಿಗೆಲ್ರಿಗೂ ಒಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದರೆ ಜೀವನದಲ್ಲಿ ಎಷ್ಟೋ ತೊಂದರೆಗಳನ್ನು ಪರಿಹಾರ ಮಾಡ್ಕೋಬೋದು ಪ್ರಾರಂಭದಲ್ಲೇ ಅಂತ ಹೇಳಿ ಇವತ್ತಿನ ಎಲ್ಲ ಸಂಚಿಕೆಗಳಲ್ಲೂ ನಾನು ವಾಸ್ತು ಬಗ್ಗೆ ಮಾತಾಡ್ತಾ ಬರ್ತಾಯಿದ್ದೀನಿ. ವಾಸ್ತುವಿನಲ್ಲಿ ಹೇಳ್ತಾ ಇದ್ದೆ ಭೂಮಿ ಪರೀಕ್ಷೆ ಆಗಬೇಕು ಮೊದಲನೇದಾಗಿ ಅಂಥೇಳಿ. ಭೂಮಿ ಪರೀಕ್ಷೆ ಅಂದ್ರೇನು? ಬಿಳಿ ಬಣ್ಣದ ಭೂಮಿ, ಅದು ಬ್ರಾಹ್ಮಣ ಅಂತ ಹೇಳ್ತಾರೆ. ಬ್ರಾಹ್ಮಣ ಭೂಮಿ ಅಂತ. ಜಗತ್ತಿನಲ್ಲಿ 4 ವೆರೈಟಿ ಭೂಮಿ ಇದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಬ್ರಾಹ್ಮಣನ ಭೂಮಿ ಹೆಂಗೆ ಗುರುತಿಸೋದು ಅಂದರೆ, ಯಾವ ಭೂಮಿ ಬೆಳ್ಳಗಿರ್ತದೋ, ಬಿಳಿ ಬಣ್ಣ ಇರ್ತದೋ ಅದು ಬ್ರಾಹ್ಮಣ ಭೂಮಿ. ಸ್ವಲ್ಪ ಮಣ್ಣನ್ನು ತೊಗೊಂಡು ಮೂಸಿದ್ರೆ ಗಂಧ ಪರಿಮಳ ಇರ್ತದೆ. ಸ್ವಲ್ಪ ಪುಡಿನ ತೆಳುವಾಗಿರೋ ಭೂಮಿ ಮಣ್ಣನ್ನು ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡಿದ್ರೆ ಸಿಹಿ ಆಗಿರುತ್ತೆ. ಇದು ಬ್ರಾಹ್ಮಣ ಭೂಮಿ. ಜಮೀನು ಸೈಟು ತೊಗೊಳ್ಬೇಕಾದ್ರೆ ಫಸ್ಟ್ ಚೆಕ್ ಮಾಡಬೇಕಿದು. ಕೆಲವು ಭೂಮಿ ಕೆಂಪು ಬಣ್ಣ ಇರ್ತದೆ, ಕೆಂಪು ರಕ್ತದ ಕಲರ್ ಇರ್ತದೆ, ಅದು ಕೆಮ್ಮಣ್ಣು ಅಂತಾರೆ ಆಡೋ ಭಾಷೆಯಲ್ಲಿ. ಅದನ್ನು ತೊಗೊಂಡು ಮೂಸಿದ್ರೆ ಒಂಥರ ರಕ್ತದ ವಾಸನೆ ಇರ್ತದೆ, ರಕ್ತದ ವಾಸನೆ ಥರ. ಫಸ್ಟು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಒಗರು. ಅದನ್ನು ಕ್ಷತ್ರಿಯ ಅಂತೇಳಿ. ಕ್ಷತ್ರಿಯ ಅಂದ್ರೇನು? ಜನರನ್ನು ಕಾಪಾಡುವಂಥವನು, ಪ್ರಜಾಪಾಲಕನಿಗೆ ಕ್ಷತ್ರಿಯ ಅಂತಾರೆ. ಕಾರ್ಪೊರೇಟರ್ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ತಾಲೂಕು ಆಫೀಸರ್, DC, ಅಸಿಸ್ಟೆಂಟ್ ಕಮಿಷನರು, ಒಂದು ಜನಗಳಿಗೆ ಒಬ್ಬ ನಾಯಕ ಅಂಥವನಿಗೆ ಆ ಕ್ಷತ್ರಿಯ ಭೂಮಿ ಅಂತ ಕರೀತಾರೆ. ಆ ಭೂಮಿ ತಗೊಳ್ಬೇಕು. ಇನ್ನೊಂದು ಭೂಮಿ ಸ್ವಲ್ಪ ಹಳದಿ ಬಣ್ಣ ಇರ್ತದೆ, ಕೆಂಪು ಅಲ್ಲ ಬಿಳಿನ ಹಳದಿ ಬಣ್ಣ, ಒಂಥರ ಹಸಿರು ಕಲರು ಹಳದಿ ಕಲರ್ ಇರ್ತದೆ. ಆ ಭೂಮಿಲಿ ಸ್ವಲ್ಪ ಹಿಂಗೆ ಮಣ್ಣು ತೊಗೊಂಡು ಮೂಸಿ ನೋಡಿದ್ರೆ ಒಂಥರ ಜೇನಿನ ವಾಸನೆ ಇರ್ತದೆ, ಗಮ್ಮಂತ ಹನಿ. ಅದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಒಂಥರ ಹುಳಿ ಆಗಿರ್ತದೆ, ಹುಣಸೆ ಅಂತಾರೆ ಹುಳಿ. ಇದಕ್ಕೆ ಏನು ಹೇಳ್ತಾರೆ ಅಂತಂದರೆ ಕ್ಷತ್ರಿಯ ಅಂತ ಕರೀತಾರೆ, ವೈಶ್ಯ ಅಂತ ಕರೀತಾರೆ. ವ್ಯಾಪಾರ ಮಾಡೋರು ಯಾರು ಬೇಕಾದ್ರೂ ವ್ಯಾಪಾರ ಮಾಡೋ, ಹಣ್ಣು ಕಾಯಿ ಹಾಲು ವ್ಯಾಪಾರ, ಮತ್ತು ಹೂವಿನ ವ್ಯಾಪಾರ, ಅಕ್ಕಿ ರಾಗಿ ಗೋಧಿ ಬೇಳೆ ಏನು ವ್ಯಾಪಾರ ಮಾಡ್ತಾರೋ ಅಂಥವ್ರು ಈ ಭೂಮಿನ ತೊಗೋಬೇಕು, ಕಟ್ಟಬೇಕು ಮನೇನ ಅಂತ ಹೇಳ್ತಾರೆ. ಕೊನೆ ಭೂಮಿ ಶೂದ್ರ ಭೂಮಿ ಅಂತ, ಕಪ್ಪು ಕಲರ್ ಇರುತ್ತೆ, ಕಪ್ಪು ಬಣ್ಣದ ಭೂಮಿ. ಅದೇನೋ ತೊಗೊಂಡು ಮೂಸಿ ನೋಡೋಕೆ ಹೋದರೆ ಒಂಥರ ಈ ಎಂಡಸರಾಯಿ ವಾಸನೆ ಬರುತ್ತೆ. ಸ್ವಲ್ಪ ತೊಗೊಂಡು ಅದನ್ನು ಒಂದು ಚೂರು ಈಗ ತೆಗೆದು ಬಾಯಿ ಟೇಸ್ಟ್ ಮಾಡಿದ್ರೆ, ಅಥವಾ ಒಂದು ಚೂರು ಚಿಟಕಿ ಮಣ್ಣು ತೆಗೆದು ನೀರಿಗೆ ಹಾಕ್ಬಿಟ್ಟು ನೀರು ಕುಡಿದ್ರೆ ಕಹಿ ಕಹಿ ಇರ್ತದೆ. ಇದು ಭೂಮಿ ಲಕ್ಷಣಗಳು ಹೇಳಿದೆ. ಭೂಮಿ ಯಾವ ಥರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಆಯಾ ವರ್ಣದವರು ಆಯಾ ಭೂಮಿ ತೊಗೊಂಡು ಮನೆ ಕಟ್ಟಿದ್ರೆ, ಫ್ಯಾಕ್ಟ್ರಿ ಕಟ್ಟಿದ್ರೆ, ವ್ಯವಸಾಯ ಮಾಡಿದ್ರೆ ಭಾಳ ಏಳಿಗೆ ಆಗ್ತಾರೆ ಅಂತ ಕಳೆದೆಲ್ಲ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇವತ್ತು ಇನ್ನೊಂದು ಬಹಳ ವಿಶೇಷ. ಮನೆ ಕಟ್ಟಕ್ಕೆ ಚೌಟ್ರಿ, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಲಾಡ್ಜು, ಕ್ಲಬ್ಬು, ಮತ್ತು ಬೇರೆ ಏನಾದರೂ ಒಂದು ದೇವಾಲಯ, ಈ ಥರ ಕಟ್ಟಡಗಳನ್ನು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅನ್ನೋದಾದರೆ ಭೂಮಿನ ಫಸ್ಟು ಟೆಸ್ಟ್ ಮಾಡಬೇಕು. ಲ್ಯಾಂಡ್ ಎಕ್ಸಾಮಿನೇಷನ್, ಲ್ಯಾಂಡ್ ಡಯಾಗ್ನೈಸಿಸ್ ಮಾಡಬೇಕು. ಈಗ ಭೂಮಿ ಐಡೆಂಟಿಫೈ ಮಾಡಿದ್ವಿ, ಇಂಥ ಜಾಗದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಈಗ ನಾನು ಏನು ಕಟ್ಟಬೇಕು ಅಂತಿದ್ದೀನೋ, ಒಂದು TV ಚಾನಲ್ಲು, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಲಾಡ್ಜು, ದೇವಸ್ಥಾನ, ಅಥವಾ ಕಮರ್ಷಿಯಲ್ ಬಿಲ್ಡಿಂಗು, ಜಿಮ್ಮು, ಏನೋ ಒಂದು ಕಟ್ಟಡ ಕಟ್ಟಬೇಕು ಅಂತಂದರೆ ಆ ಭೂಮಿನ ಮೊದಲು ಪರೀಕ್ಷೆ ಮಾಡಬೇಕಂತೆ. ಆ ಭೂಮಿಲಿ ಕರೆಕ್ಟಾಗಿ ಟೆಸ್ಟ್ ಮಾಡಿದ್ಮೇಲೆ, ಚೆಕ್ ಮಾಡಿದ್ಮೇಲೆ ನಮಗೆ ಏನೆಲ್ಲ ಅಭಿವೃದ್ಧಿ ಆಗುತ್ತೆ, ಏನು ಲಾಸ್ ಆಗುತ್ತೆ, ಬೆನಿಫಿಟ್ಸ್ ಏನು, ಮೆರಿಟ್ಸು ಡಿಮೆರಿಟ್ಸ್ ಬಗ್ಗೆ ನಾವು ಚಿಂತೆ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಬೇಕು ಅಂತ ಹೇಳಿ ವಾಸ್ತು ಗ್ರಂಥದಲ್ಲಿ ಹೇಳ್ತದೆ. ಆದ್ದರಿಂದ ಭೂಮಿ ಪರೀಕ್ಷೆ ಬಹಳ ಇಂಪಾರ್ಟೆಂಟು.
ಭೂಮಿ ವರ್ಣ ಗೊತ್ತಾಯಿತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಗೊತ್ತಾಯಿತು. ಈಗ ಬ್ರಾಹ್ಮಣ ಭೂಮಿಲಿ ಹೇಗೆ ಮನೆ ಕಟ್ಟಬೇಕು, ಸಿನಿಮಾ ಥಿಯೇಟ್ರ್ ಲಾಡ್ಜು. ಕ್ಷತ್ರಿಯ ಭೂಮಿನಲ್ಲಿ ಹೇಗೆ ಮನೆ ಅಥವಾ ಸಿನಿಮಾ ಹೋಟ್ಲ್ ಕಟ್ಟಬೇಕು. ವೈಶ್ಯ ಭೂಮಿನಲ್ಲಿ ಮನೆ, ಹೋಟ್ಲು, ಸಿನಿಮಾ ಥಿಯೇಟ್ರ್ ಏನು ಕಟ್ಟಬೇಕು. ಶೂದ್ರ ಭೂಮಿನಲ್ಲಿ ಏನು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಅದನ್ನು ಕಟ್ಟೋಕ್ಕೆ ಮುಂಚೆ ಭೂಮಿನ ಪರೀಕ್ಷೆ ಮಾಡಬೇಕು, ಭೂ ಪರೀಕ್ಷೆ ಮಾಡಬೇಕು ಅಂತೇಳಿ. ಭೂಮಿ ಐಡೆಂಟಿಫೈ ಮಾಡಾಯಿತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆ ಭೂಮಿಯಲ್ಲಿ ಏನಾದ್ರು ಕಟ್ಟೋಕ್ಕೆ ಮುಂಚೆ ನಾನು ಕಟ್ಟಿದ್ರೆ ನನಗೆ ಅಭಿವೃದ್ಧಿ ಆಗ್ತೀನಾ, ಯಶಸ್ವಿ ಆಗತ್ತಾ, ಅಥವಾ ನಾನು ಕಟ್ಟಿದ ಮೇಲೆ ಏಳಿಗೆ ಆಗಲ್ಲ, ಲಾಸ್ ಆಗುತ್ತಾ, ಏನಾಗುತ್ತೆ ಅನ್ನೋ ವಿಚಾರನ ಭೂಮಿ ಪರೀಕ್ಷೆ ಅಂತ ಕರೀತಾರೆ. ಭೂಮಿಯಲ್ಲಿ 2 ಥರ ಪರೀಕ್ಷೆ ಇದೆ. ಒಂದು ಎತ್ತರ ಇದ್ದರೆ ಒಂಥರ, ತಗ್ಗಿದ್ರೆ ಒಂಥರ. ಎತ್ತರ ತಗ್ಗು ಎರಡೂ ಇದ್ದು ಅದೊಂಥರ. ಇನ್ನು ಅಂತರಾಳ ವಾಸ್ತು ಅಂತ. ಅಂತರಾಳ ಭೂಮಿ ಮಧ್ಯಭಾಗದಲ್ಲಿ ತಗ್ಗಿರ್ತದೆ, ಕೆಲವು ಸುತ್ತಲೂ ಹೈಟು, ಮಧ್ಯದಲ್ಲಿ ತಗ್ಗಿರ್ತದೆ, ಹಳ್ಳ ಅಂತ ಕರೀತಾರೆ ಅದಕ್ಕೆ. ಅಂಥ ಜಾಗದಲ್ಲಿ ಮನೆ ಕಟ್ಟಬೇಕಾಗಿ ಬರ್ಬೋದು ನೀವು. ಸುತ್ತಲೂ ಎತ್ತರ ಇರ್ತದೆ, ಈ ಕಡೆಲ್ಲ ದೊಡ್ಡ ಗುಡ್ಡ, ಈ ಕಡೆ ಎಲ್ಲ ಒಂದು ದೊಡ್ಡ ಊರು, ಬೆಟ್ಟ ಥರ ಇರ್ತದೆ. ಇಲ್ಲಿ ಯಾವುದೋ ಒಂದು ಹೈಟಲ್ಲಿ ಏನೋ ಒಂದು ಇರ್ತದೆ, ಕೆಳಗಡೆ ನಿಮ್ಮ ಸೈಟ್ ಇರ್ತದೆ. ಈಗ ಊಟಿ, ಡೆಹ್ರಾಡೂನು, ಈ ಕಡೆ ಎಲ್ಲ ಸಿಮ್ಲಾ ಆ ಕಡೆ ನೋಡಿದಾಗ ಕೆಲವು ಮನೆಗಳು, ಲಾಡ್ಜ್ಗಳೆಲ್ಲ ತಗ್ಗು ಪ್ರದೇಶಕ್ಕೆ ಕಟ್ಟಿರ್ತಾರೆ. ಮೇಲೆಲ್ಲ ಎತ್ತರ, ಒಳಗಡೆ ಅವ್ರದ್ದಿರ್ತದೆ. ಅಲ್ಲಿ ಹೆಂಗಿರ್ತದೆ ಅದು? ಅದಕ್ಕೆ ನಮ್ಮ ಈ ಬದುಕಿನಲ್ಲಿ 70% ನಮ್ಮ ಜಾತಕದ ಕರ್ಮ ನಡೆಯುತ್ತೆ. ಇನ್ನು 30% ನಾವು ವಾತಾವರಣದಲ್ಲಿ ಯಾವ ಜಾಗದಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಕರ್ಮ ಡಿಪೆಂಡ್ ಆಗುತ್ತೆ. ಅದರಿಂದ ನಮ್ಮ ಜಾತಕದ ದೋಷ, ಭೂಮಿ ದೋಷ ಎರಡೂ ಸೇರ್ಕೊಂಡ್ಬಿಡ್ತು ಅಂತಂದರೆ ಮನುಷ್ಯ ಉದ್ಧಾರ ಆಗೋದಿಲ್ಲ, ಏಳಿಗೆ ಆಗೋದಿಲ್ಲ. ಈ ಒಂದು ಚಿಂತನೆಯನ್ನು ಮನಸ್ಸಲ್ಲಿಟ್ಕೊಂಡು ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಮೊದಲು ಭೂಮಿ ಪರೀಕ್ಷೆ ಮಾಡಬೇಕು. ಭೂಮಿ ಪರೀಕ್ಷೆ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ದೇವಾಲಯಗಳನ್ನು, ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಬೇಕಾದ್ರೆ ಭೂಮಿ ಪರೀಕ್ಷೆ ಮಾಡಿ, ಇವತ್ತು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಅರಮನೆಗಳು ಇವತ್ತು ಜೀವಂತವಾಗಿವೆ. ಪ್ರಳಯ ಆದರೂ, ಭೂಕಂಪ ಆದರೂ, ಯಾವುದೇ ಆದರೂ ಕೂಡ ಅಲ್ಲಾಡಿಲ್ಲ. ಅದು ಕಾರಣ ಆ ಭೂಮಿ ಪವರ್. ಅದು ಭೂಮಿನ ಪರೀಕ್ಷೆ ಮಾಡಬೇಕು. ಯಾವುದೇ ಒಂದು ಸೈಟು, ಜಮೀನು, ಹೊಲ, ಗದ್ದೆ, ತೋಟ ಯಾವುದೇ ತೊಗೊಂಡ್ರೂ ಕೂಡ ಪ್ರಪ್ರಥಮವಾಗಿ ಭೂಮಿನ ಪರೀಕ್ಷೆ ಮಾಡೋದೊಂದು ಕಲೆ ಕಲ್ತ್ಕೋಬೇಕು. ಹೇಗೆ ಭೂಮಿ ಪರೀಕ್ಷೆ ಮಾಡೋದು? ಪೂರ್ವದಲ್ಲೇನಾದರೂ ತಗ್ಗಿದ್ರೆ, ಪೂರ್ವ ಅಂದ್ರೇನು? ಸೂರ್ಯ ಉದಯ ಆಗೋ ಜಾಗ, ಸೂರ್ಯ ಉದಯ ಆಗೋ ದಿಕ್ಕು. ಆ ಪೂರ್ವ ದಿಕ್ಕೇನಾದರೂ ತಗ್ಗಾಗಿಬಿಟ್ಟಿದ್ರೆ, ಪೂರ್ವ ದಿಕ್ಕು ತಗ್ಗಾಗಿದ್ದರೆ ನೀವು ಏನೇ ಕೆಲಸ ಮಾಡಲಿ ಡಬಲ್ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ. ಪೂರ್ವ ತಗ್ಗಿರಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಸೂರ್ಯ ಉದಯ ಆಗೋ ದಿಕ್ಕು ಪೂರ್ವ. ನಿಮ್ಮ ಜಮೀನು ಏನಾದ್ರು ಪೂರ್ವ ದಿಕ್ಕಿಗೆ ತಗ್ಗಿದ್ರೆ, ಹೊಲ, ತೋಟ, ಗದ್ದೆ ಏನಾದ್ರು ನಿಮ್ಮ ಸೈಟು ಪೂರ್ವ ದಿಕ್ಕಿಗೆ ತಗ್ಗಾಗಿದ್ದರೆ, ಇಳಿಜಾರಾಗಿದ್ದರೆ, ನಿಮ್ಮ ಪ್ರದೇಶ, ನಿಮ್ನ ಅಂತಂದರೆ ಇಳಿಜಾರು ಅಂತ. ಭೂಮಿ ಏನಾದ್ರು ತಗ್ಗಿದ್ರೆ, ಪೂರ್ವ ದಿಕ್ಕಿಗೆ ಹಿಂಗೆ ತಗ್ಗಿದ್ರೆ, ನೀವೇನೇ ಮಾಡಿ ಬಹಳ ಯಶಸ್ವಿ ಆಗಿಬಿಡ್ತೀರ. ಇದು ಮೊದಲನೇದು. ಭೂಮಿ ಸೈಟು, ಹೊಲ, ಗದ್ದೆ ತೊಗೊಳ್ಬೇಕಾದ್ರೆ ಫಸ್ಟ್ ನೋಡಬೇಕು ಯಾವ ಕಡೆ, ಯಾವ ದಿಕ್ಕಿಗೆ ತಗ್ಗಾಗಿದೆ ಈ ಭೂಮಿ, ಈ ಲ್ಯಾಂಡು, ಈ ಸೈಟು. ಪೂರ್ವ ದಿಕ್ಕಿಗೆ ತಗ್ಗಾಗಿದ್ದರೆ ತುಂಬ ವೃದ್ಧಿ. ಇದು ನೀವು ನಿಂತ್ಕೊಂಡಿದ್ದೀರಾ, ಆದರೆ ನೀವು ತಗೊಳ್ಳೋ ಸೈಟು ಸ್ವಲ್ಪ ತಗ್ಗಾಗಿದೆ ಅಂದರೆ ಭಾಳ ಒಳ್ಳೆಯದು. ಸಂತಾನೋತ್ಪತ್ತಿ ಆಗುತ್ತೆ, ಧನಹಾನಿ ಆಗೋದಿಲ್ಲ. ನೀವೇನೇ ಮಾಡಿದ್ರು ಸಕ್ಸಸ್ ಆಗ್ತಾ ಹೋಗ್ತೀರಾ, ತುಂಬ ಬೆಳೀತೀರಾ. ಯಾಕೆಂದರೆ ಭೂಮಿ ಪವರ್ ಹಂಗಿದೆ. ನಿಮ್ಮ ಜಾತಕದ ದೋಷ ಏನೇ ಇದ್ರೂ ಭೂಮಿಯಿಂದ 30% ನಿಮಗೆ ಫಲ ಕೊಡುತ್ತೆ. ಒಂದು ಆಗ್ನೇಯ. ಆಗ್ನೇಯಂದಲೂ ಪೂರ್ವ ಮತ್ತು ದಕ್ಷಿಣದ ಕಾರ್ನರು, ಪೂರ್ವ ಮತ್ತು ದಕ್ಷಿಣದ ಕಾರ್ನರು. ಆ ಜಾಗ ಏನಾದ್ರು ತಗ್ಗಾಗಿದ್ದರೆ ಅಗ್ನಿ ಭಯ, ಯಾವಾಗಲೂ ಏನಾದ್ರು ಬೆಂಕಿ ಅವಘಡ ಆಗ್ತಿರ್ತದೆ. ಚೋರ ಭಯ, ಕಳ್ಳತನ ಆಗ್ತಿದೆ. ಅದಕ್ಕೆ ಸೈಟು, ಮನೆ, ಹೊಲ, ಗದ್ದೆ ತಗೋಬೇಕಾದ್ರೆ ಫಸ್ಟ್ ನೋಡಿ, ಆಗ್ನೇಯ, ಪೂರ್ವ ಮತ್ತು ದಕ್ಷಿಣದ ಕಾರ್ನರು ತಗ್ಗಾಗಿದ್ದರೆ ಅಗ್ನಿ ಭಯ, ಏನಾದ್ರು ಆಕ್ಸಿಡೆಂಟ್, ಅದು ಅಗ್ನಿಲಿ ದುರಂತಗಳು, ಶತ್ರುಗಳು ಜಾಸ್ತಿ ಆಗ್ತಾರೆ. ಅಲ್ಲಿ ಪರ್ಚೇಸ್ ಮಾಡಿದ್ರೆ ಶತ್ರುಗಳಾಗ್ಬಿಡು. ಆ ಜಮೀನವರೇ ಕೋರ್ಟ್ ಕೇಸ್ ಹಾಕ್ಬಿಡ್ತಾರೆ, ಆಜುಬಾಜುವರೇ ಶತ್ರು ವೃದ್ಧಿ ಆದರು. ಅಗ್ನಿ ಭಯ. ಆಗ್ನೇಯ ದಿಕ್ಕಿನಲ್ಲಿದ್ದಾರೆ ಯಾವಾಗಲೂ ಸಂತಾಪ, ದುಃಖ, ಧನಹಾನಿ.
ಅದರಿಂದ ಆಗ್ನೇಯ ದಿಕ್ಕು ಯಾವತ್ತೂ ತಗ್ಗಾಗಿರಬಾರ್ದು. ಭೂಮಿ ಪರೀಕ್ಷೆ ಮಾಡುವಾಗ ಇದೊಂದು ಕಾನ್ಸೆಪ್ಟು. ಪೂರ್ವ ತಗ್ಗಿದ್ರೆ ಎಲ್ಲ ಥರ ವೃದ್ಧಿ ಆಗುತ್ತೆ. ಆಗ್ನೇಯ ತಗ್ಗಿದ್ರೆ ಚೋರ ಭಯ, ಅಗ್ನಿ ಭಯ, ಶತ್ರುಗಳ ವೃದ್ಧಿ, ತುಂಬ ದುಃಖ, ಧನಹಾನಿ, ದುಡ್ಡು ಎಷ್ಟೇ ತಂದರೂ ಕೂಡ ಮನೇಲಿ ಉಳಿಯಲ್ಲ. ಯಾಕೆ? ನಿಮ್ಮ ಆಗ್ನೇಯ ದಿಕ್ಕು ಡೌನ್ ಇದೆ. ಆಗ್ನೇಯ ದಿಕ್ಕು ತಗ್ಗಾಗಿರಬಾರ್ದು ಅಂತ ಹೇಳಿಬಿಟ್ರು. ಕೆಲವು ಮನೆಯಲ್ಲಿ ಆಗ್ನೇಯ ದಿಕ್ಕನ್ನ 1 ಅಡಿ 2 ಅಡಿ ಡೌನ್ ಮಾಡ್ಕೊಂಬಿಟ್ಟು ಏನೋ ಒಂಥರ ಫ್ಯಾಷನ್ನ ಕಟ್ಬಿಟ್ಟಿರ್ತಾರೆ. ಭಾಳ ಕಷ್ಟಪಡ್ತಿರ್ತಾರೆ, ಭಾಳ ಕಷ್ಟ ಅವ್ರ ಮನೇಲಿ. ಏನೋ 1 ಅಡಿ ಇಳಿದ್ಬಿಟ್ಟು ಅಡುಗೆ ಮನೆಗೆ ಹೋಗೋದು, 1 ಅಡಿ ಮೆಟ್ಲು 2 ಮೆಟ್ಲು ಇಳಿದ್ಬಿಟ್ಟು ಅಡುಗೆ ಮನೆಗೆ ಹೋಗೋದು, ಇದೆಲ್ಲ ಏನೇನೋ ಮಾಡ್ಕೊಂಬಿಟ್ಟು ಆಗ್ನೇಯ ದಿಕ್ಕನ್ನು ತಗ್ಗು ಮಾಡ್ಕೊಂಬಿಡ್ತಾರೆ. ದಕ್ಷಿಣ ದಿಕ್ಕೇನಾದ್ರು ತಗ್ಗಾಗಿತ್ತು ಅಂತಂದರೆ ಮನೇಲಿ ಎಲ್ಲರಿಗೂ ಒಂದೊಂದು ಸಾವು. ಅವರು ಒಬ್ಬೊಬ್ಬರಾಗೂ ಸಾಯ್ತಾ ಬರ್ತಾರೆ. ಆ ಮನೆ ಖಾಲಿ ಮಾಡ್ಕೊಂಡು ಹೋಗೋವರೆಗೂ ಮನೇಲಿ ಸಾವಿರ್ತದೆ. ದಕ್ಷಿಣ ದಿಕ್ಕು ತಗ್ಗಿರಬಾರ್ದು. ಯಾವುದೇ ಮನೆ, ಹೊಲ, ಗದ್ದ, ತೋಟ ತೊಗೋಬೇಕಾದ್ರೆ, ಸೈಟ್ ತೊಗೋಬೇಕಾದ್ರೆ ದಕ್ಷಿಣ ದಿಕ್ಕು ತಗ್ಗಿದ್ರೆ ತೊಗೊಳಕ್ಕೆ ಹೋಗಬೇಡಿ. ದಕ್ಷಿಣ ದಿಕ್ಕು ನಿಮಗೆ ತಗ್ಗಾಗಿದ್ದರೆ, ಇಳಿಜಾರಾಗಿದ್ದರೆ ಮೃತ್ಯು ಭಯ, ಮೃತ್ಯುನೇ ಬಂತು ಅಂತ ಭಯ ಅಲ್ಲ, ಮೃತ್ಯುನೇ ಬರ್ತದೆ. ನೈಋತ್ಯ, ದಕ್ಷಿಣ ಮತ್ತು ಪಶ್ಚಿಮದ ಕಾರ್ನರ್ ನೈಋತ್ಯ ದಿಕ್ಕು ಅಂತಾರೆ. ನಿವೃತ್ತಿ ವಾಸ ಮಾಡೋದು, ನಿವೃತ್ತಿಯನ್ನು ರಾಕ್ಷಸ ವಾಸ ಮಾಡೋದು. ಅದೇನಾದ್ರು ತಗ್ಗಿದ್ರೆ ಮನೆ ಮಾಲೀಕನಿಗೆ, ಯಜಮಾನ ಅಥವಾ ಯಜಮಾನಿಗೆ ರೋಗ ಭಯ, ಆಮೇಲೆ ಮೃತ್ಯು ಭಯ, ನಿತ್ಯ ಧನಹಾನಿ. ಯಾವಾಗಲೂ ನಿತ್ಯ ದುಡ್ಡು 5 ರೂಪಾಯಿ 10 ರೂಪಾಯಿ 20 ರೂಪಾಯಿಗೆ ಮನೆ ಖರ್ಚು, ರೋಗ ಔಷಧಿ ದರಕ್ಕೆ, ರೋಗ, ಮೃತ್ಯು ಭಯ, ಧನಹಾನಿ. ಅದಕ್ಕೆ ನೈಋತ್ಯ ಯಾವತ್ತೂ ತಗ್ಗಾಗಿರಬಾರ್ದು. ನಿಮ್ಮ ಹೊಲ, ಗದ್ದೆ, ಮನೆ, ತೋಟ, ಸೈಟ್ ಏನಾದ್ರು ನೈಋತ್ಯಕ್ಕೆ ತಗ್ಗಿದ್ರೆ ಆ ತಗ್ಗನ್ನು ಮುಚ್ಚಿಸ್ಬೇಕು. ನೈಋತ್ಯ ತಗ್ಗಿದ್ರೆ ಈ ದೋಷಗಳು ಬರ್ತದೆ ಅಂತ ಹೇಳ್ತಾರೆ. ಎಷ್ಟೋ ಜನ ನೈಋತ್ಯನ ಇಳಿಸ್ಬಿಟ್ಟಿರ್ತಾರೆ. ಬೆಡ್ರೂಮ್ನ ಒಂಥರ ಏನೋ ಡಿಸೈನ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿ ಒಳಗೆ ಹೋಗ್ತಾರೆ, ಡೌನೆಲ್ಲ ಹೋಗ್ಬೋದು. ಅಲ್ಲೆಲ್ಲ ಬರೀ ರೋಗ, ಅಸ್ತಮ ಅಂತೆ, ಕೆಮ್ಮಂತೆ, ವಾಂತಿ, ಬೇದಿ ರೋಗ, ಚರ್ಮವ್ಯಾಧಿ ರೋಗ, ಬರೀ ರೋಗ. ಆಮೇಲೆ ಯಾರಾದರೂ 6 ತಿಂಗಳಿಗೆ, ವರ್ಷಕ್ಕೆ ಹೀಗೆ ಸಾಯ್ತಾನೇ ಇರ್ತಾರೋ ಮನೆಯಲ್ಲಿ. ಜನಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ನೈಋತ್ಯ ದಿಗಲ್ಲಿ ತಗ್ಗಿದ್ರೆ. ಜನಸಂಖ್ಯೆ ಕಮ್ಮಿ ಆಗುತ್ತೆ ಸಾವು ಮುಖಾಂತರ, ಸಾವು ಮೃತ್ಯು. ಮತ್ತು ಇನ್ಯಾವುದೋ ಕೆಲಸಕ್ಕೆ ನಿತ್ಯ ದುಡ್ಡು, ಕಾರ್ ಆಕ್ಸಿಡೆಂಟು ಅದಕ್ಕೆ ರಿಪೇರಿ, ಆ ಪಂಪ್ ಸೆಟ್ ಕೆಟ್ಟೋಯ್ತು ಅದಕ್ಕೆ ರಿಪೇರಿ, ಅದೇನೋ ಬಿದ್ದೋಯ್ತು ಅದು ರಿಪೇರಿ. ಹೀಗೆ ಮನೆ ಒಳಗೆ ನಿತ್ಯ ಧನಹಾನಿ ನೈಋತ್ಯ ತಗ್ಗಿದ್ರೆ ಅಂತ ಹೇಳ್ತಾರೆ. ನಾ ಎಷ್ಟೋ ಸಲ ಕೆಲವು ಮನೆಗಳು ನೋಡಿದಾಗ ಯಾವ ಪ್ರದೇಶ ತಗ್ಗಿದೆ ಅಂತ ನೋಡಿದಾಗ ಅವ್ರಿಗೆ ಈ ಥರ ದೋಷ ಇದೆ ಅಂತ ಹೇಳಿಬಿಡ್ತೀನಿ ನಾನು. ಅವ್ರು ಒಪ್ಕೋತಾರೆ. ಯಾಕೆಂದರೆ ಭಗವಂತ ಯೂನಿವರ್ಸಲ್ ಎನರ್ಜಿಯನ್ನು ತಗ್ಗಾಗಿದೆ ಅಂದರೆ ನೀಚ ಆಗಿದೆ ಅಂತ, ನೀಚ, ಎತ್ತರ ಆಗಿದೆ ಅಂದರೆ ಉಚ್ಚ ಅಂತೇಳಿ. ಉಚ್ಚ ಸ್ಥಾನದಲ್ಲಿ ಎನರ್ಜಿ ಜಾಸ್ತಿ ಹೋಗ್ತಿರ್ತದೆ, ಬಹಳ ಪವರ್ಫುಲ್. ನೀಚ ಸ್ಥಾನದಲ್ಲಿ ಎಲ್ಲ ಎನರ್ಜಿ ಡಿಕ್ರೀಸ್ ಆಗ್ತಿದೆ, ಡಿಸ್ಚಾರ್ಜ್ ಆಗ್ತಿರ್ತದೆ. ಯಾವಾಗ ಡಿಕ್ರೀಸ್ ಆಯಿತು, ಡಿಸ್ಚಾರ್ಜ್ ಆಯ್ತಾ ಬಂತು, ನಾವು ಹಂಗೆ ಎಲ್ಲ ಕಳ್ಕೊತಾ ಇರ್ತೀವಿ. ಈ ವಾಸ್ತು ಅಂದರೆ ಯೂನಿವರ್ಸಲ್ ಎನರ್ಜಿಯನ್ನು ನಾವು ನಮ್ಮ ಕಟ್ಟುವಂಥ ಜಾಗಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದೇ ವಾಸ್ತು. ಅಂದರೆ ಯೂನಿವರ್ಸಲ್ ಕಾನ್ಷಿಯಸ್ ಎನರ್ಜಿಯನ್ನು, ಕಾಸ್ಮಿಕ್ ಎನರ್ಜಿಯನ್ನು ನಾವು ಕಟ್ಟೋ ಒಂದು ಜಾಗಕ್ಕೆ ಸಮವಾಗಿ ಬಂದು ಬೀಳಬೇಕು, ಒಳಗೆ ಸೇರಬೇಕು ಮತ್ತು ವಾಪಸ್ ಹೋಗಬಾರ್ದು. ಆ ರೀತಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟಬೇಕು ಅಂತ ಹೇಳ್ತಾರೆ. ಮನೆ ಕಟ್ಟೋದಾಗಿದೆ. ಮನೆ ಅಂತಲ್ಲ, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟ್, ಏನೊಂದು. ಈ ಹೊಲ ಗದ್ದೆಯೆಲ್ಲ ಓಪನ್ ಆಗಿರ್ತದೆ, ಸೂರ್ಯನ ಬೆಳಕು ಬೀಳುತ್ತೆ, ಮಳೆ ಬೀಳುತ್ತೆ. ಅಲ್ಲಿ ಹೊಲ ಗದ್ದೆಗಳು ಅಷ್ಟು ದೋಷ ಇರೋದಿಲ್ಲ. ಆದರೆ ಮನೆ ಕಟ್ಟಿದಾಗ ಈ ತಗ್ಗು ಪ್ರದೇಶದಿಂದ ನಮ್ಮ ಎನರ್ಜಿಯೆಲ್ಲ, ಈಗ ವಾಟರ್ ಫಾಲ್ಸ್ ಮೇಲಿಂದ ನೀರು ಧುಮುಕ್ತದೆ, ಮೇಲಿಂದ ಧುಮುಕುವಾಗ ಎನರ್ಜಿ ಜಾಸ್ತಿ ಇರುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಕೆಳಗೆ ಬಿದ್ದು ಹರ್ಕೊಂಡು ಹೋದಾಗ ಅದು ಎನರ್ಜಿ ಕಳ್ಕೊಂಬಿಡ್ತು. ಯಾವುದೋ ಒಂದು ಎತ್ತರವಾದಿಂದ ಒಂದು ವಸ್ತು ಬೀಳುವಾಗ ಬಲವಾಗಿರ್ತದೆ, ಬಿದ್ದ ಮೇಲೆ ಅದು ಶಕ್ತಿ ಕಳ್ಕೊಂಡು ಅಲ್ಲೇ ಬಿದ್ದೋಗುತ್ತೆ. ಹಾಗೆ ತಗ್ಗಿ ಜಾಗದಲ್ಲಿ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿ ಡಿಸ್ಚಾರ್ಜ್ ಆಗಿ ಸ್ತಗ್ಧಿತ ಆಗಿಬಿಟ್ಟಿರ್ತದೆ. ಆದ್ದರಿಂದ ಆ ನೈಋತ್ಯ ದಿಕ್ಕು ಯಾವತ್ತೂ ತಗ್ಗಿರಬಾರ್ದು. ಮನೆ ಮಾಲೀಕ ಅಥವಾ ಮನೆ ಯಜಮಾನಿಗೆ ರೋಗ ಬಾಧೆ, ಮೃತ್ಯು ಭಯ ಮತ್ತು ನಿತ್ಯ ಧನಹಾನಿ. ಇದು ತಾತ್ಕಾಲಿಕವಾಗಿ ಒಂದು ಜಮೀನು ನೋಡಿದ ತಕ್ಷಣ ಯಾವ ದಿಕ್ಕಲ್ಲಿ ಇಳಿಜಾರಿದೆ ನೋಡ್ಬಿಟ್ಟು ಬರ್ಕೊಂಬಿಡ್ಬೇಕು. ಇಂಥ ದಿಕ್ಕಲ್ಲಿ ಇಳಿಜಾರಿದ್ರೆ ಇಂಥ ತೊಂದರೆ ಅನುಭವಿಸಲೇಬೇಕು. ಮನೆ ಕಟ್ಟಿದ ಮೇಲೆ, ಥಿಯೇಟ್ರ್ ಕಟ್ಟ ಮೇಲೆ, ಬಾರು, ರೆಸ್ಟೋರೆಂಟ್ ಎಲ್ಲ ಕಟ್ಟ ಮೇಲೆ.
ಅದರಿಂದ ಈ ಒಂದು ವೈಜಯಂತಿ ಕೋಶ ಅಂತ ಒಂದಿದೆ, ವೈಜಯಂತಿ ಕೋಶ ಅಂತ ಒಂದು, ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ವಾಸ್ತು ಬಗ್ಗೆ. ಇಳಿಜಾರಿದ್ದರೆ, ತಗ್ಗಾಗಿದ್ದರೆ, ಭೂಮಿ ನೀಚ ಸ್ಥಾನದಲ್ಲಿದ್ದರೆ ಹೇಗಿರ್ತದೆ, ಏನು ಫಲ ಕೊಡುತ್ತೆ. ಆಮೇಲೆ ಮನೆ ಕಟ್ಟಿದ ಮೇಲೆ ನಾವು ಹಿಂಗಾಗ್ಬಿಡ್ತು, ಧನಹಾನಿ, ಸತ್ತೋದ್ರು, ಮತ್ತು ಮೃತ್ಯು ಭಯ, ಚಿಂತೆ, ಅಯ್ಯೋ ಅಂತೆಲ್ಲ ಹೇಳ್ತೀವಿ ನಾವು. ಯಾಕೆ? ಆ ಎನರ್ಜಿ ಕೆಳಗೆ ಬಿದ್ದು ಹೋಗ್ತಾ ಇದೆ, ಹರ್ಕೊಂಡು ಹೋಗ್ತಾ ಇದೆ. ಅದರಿಂದ ಈ ಥರ ದೋಷ ಇದ್ದಾಗ ನಾವು ಸರಿಯಾಗಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಮನೆ ಕಟ್ಟಬೇಕು. ಎಲ್ಲಿ ತಗ್ಗಿದೆ ಅದನ್ನು ಎತ್ತರಿಸ್ಬೇಕು, ಉಚ್ಚ ಸ್ಥಾನಕ್ಕೆ ತರಬೇಕು. ತೊಗೊಳ್ಳುವಾಗಲೇ ನೀಚ ಸ್ಥಾನದಲ್ಲಿ ಇತ್ತು ತಗ್ಗಿ ಇಳಿದಂದರೆ ಆ ಸೈಟು, ಆ ಜಮೀನು ತೊಗೊಂಡ್ಮೇಲೆ ಅವ್ರಿಗೆ ತೊಂದರೆ ಆಗ್ತಾನೇ ಇರ್ತದೆ. ಇನ್ನೂ ಕಟ್ಟಕ್ಕೆ ಹೋಗಿಲ್ಲ, ಅಲ್ಲಿ ತೊಂದರೆ ಆಗ್ತಿರ್ತದೆ. ಈಗ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ ಬಗ್ಗೆ ಹೇಳಿದೆ. ಭೂಮಿ ತಗ್ಗಾಗಿದ್ರೆ ಏನು ಪ್ರಯೋಜನಗಳಿದೆ ಅಂತ. ಈಗ ಪಶ್ಚಿಮ ದಿಕ್ಕು ತಗ್ಗಿರ್ತದೆ. ನಿಮ್ಮ ಜಮೀನೋ, ಹೊಲನೋ, ತೋಟದ ಮನೆನೋ, ಫಾರ್ಮ್ ಹೌಸ್ ಯಾವುದೋ, ನಿಮ್ಮ ಪಶ್ಚಿಮ ದಿಕ್ಕು, ಪಶ್ಚಿಮ ಅಂದರೆ ಸೂರ್ಯ ಮುಳುಗೋ ದಿಕ್ಕು, ಆ ದಿಕ್ಕು ಇಳಿಜಾರಾಗಿರ್ತದೆ, ತಗ್ಗಾಗಿರ್ತದೆ. ಈ ಥರ ಪಶ್ಚಿಮ ದಿಕ್ಕು. ಬಾಕಿದೆಲ್ಲ ಐಟಲ್ ಇರ್ತದೆ, ಪಶ್ಚಿಮ ಮಾತ್ರ ಇದು. ಅಲ್ಲಿಂದ ನೀರು ಬಿದ್ದರೆ ಪಟ್ಟಂತ ಜಾರ್ಕೊಂಡು ಕೆಳಗೊಟ್ಟೋಗುತ್ತೆ. ಅಲ್ಲಿಗೆ ಎನರ್ಜಿ ಇಳಿಜಾರಲ್ಲಿ ಹರಿದು ಹೋಗ್ತಿದೆ ಅಂತ ಅರ್ಥ. ಪಶ್ಚಿಮ ದಿಕ್ಕೇನಾದ್ರು ಡೌನ್ ಆಗಿದ್ದು ಅಂದರೆ ನಿಮಗೆ ಶತ್ರುಗಳು ತುಂಬ ವೃದ್ಧಿ ಆಗಿಬಿಡ್ತಾರೆ. ಆಜು ಬಾಜುವರೇ ಶತ್ರು, ಆ ಪಕ್ಕದ ಜಮೀನೇ ಶತ್ರು ವೃದ್ಧಿ. ನಿಮ್ಮ ಜೀವನದಲ್ಲಿ ಯಾವ್ದು ಬೇಕೂ ಆಸಕ್ತಿನೇ ಇಲ್ಲ. ಮದುವೆ ಮಾಡ್ಕೋಬೇಕು, ಕೆಲ್ಸಕ್ಕೆ ಹೋಗಬೇಕು, ದುಡಿಬೇಕು, ಯಾವುದರಲ್ಲೂ ಆಸಕ್ತಿ ಇಲ್ಲ. ಲೌಕಿಕ ಜೀವನದಲ್ಲಿ ಆಸಕ್ತಿನೇ ಇರೋದಿಲ್ಲ. ಅಕಸ್ಮಾತ್ ಸಂತಾನ ಗರ್ಭಿಣಿ ಆಗಿದರೆ ಆಗಾಗುವ ಅಬಾರ್ಷನ್ ಆಗ್ತಿರ್ತದೆ. ಹುಟ್ಟರ ಮಕ್ಕಳು ಸತ್ತೋಗ್ತಾ ಇರ್ತಾರೆ. ಪಶ್ಚಿಮ ದಿಕ್ಕು ಏನಾದ್ರು ತಗ್ಗಾಗಿದ್ದರೆ. ಇದ್ರ ಜೊತೆಗೆ ಹೆಣ್ಮಕ್ಳು ಬೇಕು ಅಂತ ಇಷ್ಟಪಟ್ಟರೆ ಹೆಣ್ಮಕ್ಳೇ ಆಗೋದಿಲ್ಲ. ಯಾಕೆಂದರೆ ಪಶ್ಚಿಮ ದಿಕ್ಕು ಇಳಿಜಾರಾಗಿರ್ತದೆ. ಈ ರೀತಿ ಸದಾ ದುಃಖ, ಭಯ, ರೋಗಗಳ ಮೇಲೆ ರೋಗಗಳು ವೃದ್ಧಿ ಆಗ್ತಿರ್ತದೆ. ಒಂದು ಕಾಯಿಲೆ ವಾಸಿ ಆಯಿತು, ಇನ್ನೊಂದು ಕಾಯಿಲೆ ಶುರುವಾಯಿತು. ಪಶ್ಚಿಮ ದಿಕ್ಕೇನಾದ್ರು ಈ ಥರ ಇತ್ತು ಅಂದರೆ. ಈಗ ವಾಯುವ್ಯ ದಿಕ್ಕು, ಉತ್ತರ ಮತ್ತು ಪಶ್ಚಿಮದ ಕಾರ್ನರು. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕದ ಕಾರ್ನರು ವಾಯುವ್ಯ. ಆ ವಾಯುವ್ಯನ ತಗ್ಗಾಗ್ಬಿಟ್ಟಿದ್ರೆ, ಈಗೇನು ಇಲ್ಲಿ ಪಶ್ಚಿಮದಲ್ಲಿ ಏನಾಯಿತು ಅದೇ ಥರ ಪ್ರಾಬ್ಲಮ್ ಇರ್ತದೆ. ಅಬಾರ್ಷನ್ ಆಗೋದು, ಅಥವಾ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ಮನೆ ಬಿಟ್ಟು ಬೇರೆ ಕಡೆ ಹೊಟ್ಟೋಗ್ಬೋದು ಮಕ್ಕಳು, ಅಥವಾ ಗಂಡ ಹೆಂಡ್ತಿನೋ, ಅಥವಾ ಗಂಡ ಹೆಂಡ್ರು ಅಗಲಿಕೆ, ಮಕ್ಕಳು ಅಗಲಿಕೆ, ಗಂಡ ಹೆಂಡ್ರು ಬೇರೆ ಆಗೋದು, ಮಕ್ಕಳ ಬೇರೆ ಆಗೋದು, ಬಂಧು ಮಿತ್ರರ ಶತ್ರು. ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ತಗ್ಗಿದ್ರೆ, ಆಮೇಲೆ ಸೇಮ್ ಪಶ್ಚಿಮದಲ್ಲಿ ಏನಿತ್ತು ಅದೇ ಥರ ಎಲ್ಲ ಥರ ನಿರಾಸಕ್ತಿ. ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ದುಡಿಯೋಕ್ಕೆ ಇಷ್ಟ ಇಲ್ಲ, ವ್ಯಾಪಾರ ಮಾಡೋಕ್ಕೆ ಇಷ್ಟ ಇಲ್ಲ, ಮನೆಯಲ್ಲೇ ಕೂತಿರಬೇಕು. ಕೂತು ರೋಗ ಜಾಸ್ತಿ ಆಗುತ್ತೆ. ವಾಯುವ್ಯ ದಿಕ್ಕಿನಲ್ಲಿ ಕಲಹ, ಬೇರ್ಪಡಿಸೋದ್ರೆ ಗಂಡ ಹೋಗ್ಬೋದು, ಡೈವರ್ಸ್ ಆಗ್ಬೋದು, ಹೆಂಡತಿ ಹೋಗ್ಬೋದು, ಮಗ ಹೋಗ್ಬೋದು ಬೇರೆ ಕಡೆಗೆ. ಹೀಗೆ ಎಲ್ಲರೂ ಒಬ್ಬೊಬ್ಬರು ಮನೆ ಬಿಟ್ಟು ಹೊಟ್ಟೋಗ್ತಿರ್ತಾರೆ. ನಮಗೇನು ಬೇಡಪ್ಪ, ಇನ್ನು ಸನ್ಯಾಸಿ ಆಗಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಡ್ತದೆ ವಾಯುವ್ಯ ಡೌನ್ ಆಗಿದರೆ. ಉತ್ತರ ದಿಕ್ಕೇನ ಡೌನ್ ಆಗಿತ್ತು ಅಂದರೆ ಧನಲಾಭ ಅಂತ ಹೇಳ್ತು. ಉತ್ತರ ದಿಕ್ಕಿದ್ರೆ ಈ ವೈಜಯಂತಿ ಕೋಶದಲ್ಲಿ, ವೈಜಯಂತಿ ಕೋಶ ಅಂತ ಒಂದು ಒಳ್ಳೆ ಗ್ರಂಥ. ಅದು ಸುಮಾರು ವಾಸ್ತು ಬಗ್ಗೆನೇ ಹೆಚ್ಚಿಗೆ ಮಾತಾಡ್ತಾರೆ. ಉತ್ತರ ದಿಕ್ಕಿನ ಡೌನ್ ಆಗಿತ್ತು ಅಂದರೆ, ಇಳಿಜಾರಿತ್ತು ಅಂತಂದರೆ ಅದಕ್ಕೆ ಧನ ವೃದ್ಧಿ, ಧನಲಾಭ ಅಂತ. ಅದು ಇದೆಲ್ಲ ಭೂಮಿ ಪರೀಕ್ಷೆ ಮಾಡಬೇಕು. ಮನೆ ಕಟ್ಟಕ್ಕೆ ಮುಂಚೆ, ನೀವು ಜಮೀನು ತೊಗೊಳಕ್ಕೆ ಮುಂಚೆ, ತೋಟ ಖರೀದಿ ಮಾಡೋಕ್ಕೆ ಮುಂಚೆ, ಏನೇ ಒಂದು ಜಾಗ ಅಥವಾ ಕಟ್ಟಡವನ್ನು ಕಟ್ಟಕ್ಕೆ ಮುಂಚೆ ಈ ಭೂಮಿ ಪರೀಕ್ಷೆ ಮಾಡಿ, ಎಷ್ಟು ತಗ್ಗಿದೆ, ಎಷ್ಟು ಇಳಿಜಾರಾಗಿದೆ. ಉತ್ತರ ದಿಕ್ಕು ಡೌನ್ ಆಗಿದ್ರೆ ಧನಲಾಭ. ಈಶಾನ್ಯ, ಉತ್ತರ ಮತ್ತು ಪೂರ್ವದ ಕಾರ್ನರ್ ಏನಾದರೂ ಡೌನ್ ಆಗಿತ್ತು ಅಂತಂದರೆ ಯಜಮಾನಿಗೆ ಸುಖನೋ ಸುಖ. ಮನೆ ಬಂತು, ಕಾರ್ ಬಂತು, ಸೈಟ್ ಬಂತು, ಕೆಲಸ ಆಯಿತು, ಅಥವಾ ಅಭಿವೃದ್ಧಿ ಆಯಿತು ವ್ಯಾಪಾರದಲ್ಲಿ. ಹೆಂಡತಿಗೆ ಸೌಭಾಗ್ಯತನ. ಈಶಾನ್ಯ ದಿಕ್ಕಿನ ಏನಾರು ಇತ್ತು ಅಂದರೆ ಮನೆಗೆ ಯಜಮಾನ ಇತ್ತು ಅಂದರೆ ಏನು ತುಂಬ ಸಂಪಾದನೆ ಮಾಡ್ತಾನೆ, ಕೊನೆಗೆ ಅವನು ಸತ್ತೋಗ್ತಾನೆ. ಯಾವ ರೀತಿ ಗೊತ್ತಾ? ಭಾಳ ಗಳಿಸಿ ಸಂಪಾದಿಸಿ ಸತ್ತೋಗ್ಬಿಡ್ತಾನೆ. ಬ್ರಹ್ಮಸ್ಥಾನ ಮಧ್ಯಭಾಗ, ನಿಮ್ಮ ಜಮೀನು ಸೈಟು ಮಧ್ಯ ತಗ್ಗಿದ್ರೆ ಭಾಳ ಕಷ್ಟ. ಕಟ್ಟಕ್ಕೂ ಆಗಲ್ಲ, ಉಳಕ್ಕೂ ಆಗಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ. ಬ್ರಹ್ಮಸ್ಥಾನ, ಅದರಿಂದ ಬ್ರಹ್ಮಸ್ಥಾನದಲ್ಲಿ ಹಳ್ಳ ಇರಬಾರ್ದು, ನೀರು ಇರಬಾರ್ದು ಅಂತ ಹೇಳ್ತಾರೆ. ನೀರು ಇರಬಾರ್ದು. ಹೀಗಾಗಿ ಭೂಮಿ ಪರೀಕ್ಷೆ ಮನೆ ಕಟ್ಟುವಾಗ, ಕಟ್ಟಡ ನಿರ್ಮಾಣ ಮಾಡುವಾಗ ಈ ಎಲ್ಲ ಅಂಶಗಳನ್ನು ಗಮನಕ್ಕೆ ತಗೋಬೇಕು. ಪೂರ್ವ,
ತಗ್ಗಿದ್ರೆ, ಆಗ್ನೇಯ ತಗ್ಗಿದ್ರೆ, ದಕ್ಷಿಣ ತಗ್ಗಾಗಿದ್ದರೆ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ ಮತ್ತು ಬ್ರಹ್ಮಸ್ಥಾನ, ಮಧ್ಯಸ್ಥಾನ ಇವೆರಡೂ ನಾವು ಗಮನಕ್ಕೆ ತೊಗೊಂಡು ಇದು ತೊಗೊಂಡ್ರೆ ಒಳ್ಳೆಯದಾಗತ್ತಾ? ಎಷ್ಟೋ ಜನ ಭೂಮಿ ಖರೀದಿ ಮಾಡಿದ್ದಾರೆ, ಇನ್ನೂ ಕೆಲಸ ಮಾಡೋಕ್ಕಾಗಿಲ್ಲ, ಉಳೋಕ್ಕಾಗಿಲ್ಲ, ಕಟ್ಟಡ ಕಟ್ಟೋಕ್ಕೆ ಆಗ್ತಿಲ್ಲ, ಬಿಟ್ಟಿಲ್ಲ. ಯಾಕೆಂದರೆ ತಗ್ಗು ಇದೆ, ಎಲ್ಲಿ ನೋಡ್ಬೇಕು ನೀವು. ಅದರಿಂದ ಈ ರಿಯಲ್ ಎಸ್ಟೇಟ್ ಮಾಡೋರು ಮೊದಲು ಭೂಮಿ ಪರೀಕ್ಷೆ ಮಾಡಬೇಕು. ಮನೆ ಕಟ್ಟೋರು ಈ ರೀತಿ ಭೂಮಿ ಪರೀಕ್ಷೆ ಮಾಡಬೇಕು. ಇದು ಇಳಿಜಾರಾಗ ನೀಚ ಸ್ಥಾನ ಅಂತಾರೆ. ಭೂಮಿ ನೀಚ ಸ್ಥಾನದಲ್ಲಿದ್ದಾಗ, ಭೂಮಿ ಡೌನ್ ಆಗಿದ್ದಾಗ, ಇಳಿಜಾರಾಗಿದ್ದಾಗ, ತಗ್ಗಾಗಿದ್ದಾಗ ಏನೇನು ಫಲ ಕೊಡುತ್ತೆ ಈ ದಿಕ್ಕುಗಳಲ್ಲಿ? ಈ 9 ದಿಕ್ಕುಗಳು, ನವದಿಕ್ಕು: ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ. ಈ ಇಷ್ಟು ದಿಕ್ಕುಗಳಲ್ಲಿ ಬರುವಂಥ ಎನರ್ಜಿ ನಮ್ಗೆ ಯಾವ ರೀತಿ ಬೆನಿಫಿಟ್ ಮಾಡುತ್ತೆ? ಮನೆ ಕಟ್ಟಿದ್ರೆ ಅಥವಾ ಸಿನಿಮಾ ಥಿಯೇಟ್ರ್ ಕಟ್ಟಿದ್ರೆ, ಚೌಟ್ರಿ ಕಟ್ಟಿದ್ರೆ ಹೇಗೆ ಅನ್ನೋ ವಿಚಾರನ ನಾವು ಭಾಳ ಕುಲಂಕುಷವಾಗಿ ಭೂಮಿ ಪರೀಕ್ಷೆ ಮಾಡಿ ಆಮೇಲೆ ಎಲ್ಲಿ ಎತ್ತರ ಆಗಿದೆಯೋ, ಎಲ್ಲಿ ತಗ್ಗಿದೆಯೋ ಅದೆಲ್ಲ ಗಮನಿಸಬೇಕು. ಇವತ್ತಿನ ಸಂಚಿಕೆಯಲ್ಲಿ ನಾನು ಇಳಿಜಾರಾಗಿದ್ದರೆ ಹೇಳಿದೆ, ಕೆಲವು ದಿಕ್ಕುಗಳಿಗೆ ಎತ್ತರ ಇರ್ತದೆ. ಎತ್ತರ ಆವಾಗ ಅದನ್ನು ಯಾವ ರೀತಿ ನಾವು ಅರ್ಥೈಸ್ಕೊಂಡು ಅದನ್ನು ಯುಟಿಲೈಸ್ ಮಾಡಿಕೊಳ್ಳೋ ಒಂದು ಕಲೆ ಯಾವ ರೀತಿ ಕಲಿಬೇಕು ಅನ್ನೋ ವಿಚಾರನ ನಾನು ಮುಂದಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಮ್ಮ ಹಳೆಯ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPಗೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಇವಾಗ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಕೆಲವು ಟೈಮು ಕೆಲವರಿಗೆ ಜಾತಕ ಇರೋದಿಲ್ಲ, ಪರವಾಗಿಲ್ಲ. ಕೆಲವರಿಗೆ ಕೆಲವು ಲಕ್ವಾ ಮತ್ತು ಸೋರಿಯಾಸಿಸ್ಸು, ಪಾರ್ಕಿನ್ಸನ್ನು, ಅಸ್ತಮ, ಕ್ಯಾನ್ಸರು, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳಿರ್ತದೆ. ವಂಶಪಾರಂಪರ ಪ್ರಾರಬ್ಧ ರೋಗಗಳು, ಆ ಥರ ಕಾಯಿಲೆಗಳಿದೆ. ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ನೀವೆಲ್ಲ ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ನಿಮಗೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಭೂಮಿ ಎತ್ತರಾಗಿದ್ದರೆ ಯಾವ ಥರ ಫಲ ಕೊಡುತ್ತೆ ಅನ್ನೋ ವಿಚಾರ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.